ಬಿಗ್ ಬಾಸ್ ನೋಡ್ತೀರಾ ಸರ್ ಕನ್ನಡ? ಹಾ ಸರ್, ನೋಡ್ತಾ ಇರ್ತೀವಿ. ಓಕೆ ಸರ್, ಇವಾಗ ನೆಕ್ಸ್ಟ್ ಏನೋ ಇವಾಗ ಸುದೀಪ್ ಅವ್ರು ಹೋಸ್ಟ್ ಮಾಡಲ್ಲ ಅಂತ ಇದಾರೆ ಬಿಗ್ ಬಾಸ್ ನ. ಯಾರು ನಿಮ್ ಪ್ರಕಾರ ಹೋಸ್ಟ್ ಮಾಡ್ಬೋದು ನೆಕ್ಸ್ಟ್? ಸರ್, ಮಾಡದೇ ಇರೋದೇ ಒಳ್ಳೇದು ಸರ್. ಯಾಕೆ ಸರ್? ಸರ್, ಮನೆಯಲ್ಲಿ ಮಕ್ಳನ್ನೇ ಆತರ ಒಂದ್ 3 ತಿಂಗಳು ಕೂಡ ಹಾಕಿದ್ರೆ ಒಳ್ಳೇದು ಸರ್. ಎಲ್ಲಾ ಮನೆ ಮಕ್ಳು ಚೆನ್ನಾಗಿರ್ತಾರೆ. ಸುಮ್ನೆ ಬಿಗ್ ಬಾಸ್ ಅದೇನ 50 ಲಕ್ಷ ಅದೆಲ್ಲ ವೇಸ್ಟ್ ಸರ್ ಕೊಡೋದು. ಅದ್ರ ಬದಲು ಮನೇಲೆ ಮಕ್ಳನ್ನ ಕೂಣಿಸ್ಕೊಂಡ್ರೆ ಅಲ್ಲಿ ಆಚೆ ತೋರ್ಸೋದ್ರ ಬದಲು ಬೇರೆ ಪ್ರಪಂಚನೇ ಇರುತ್ತೆ ಮನೇಲೇನೆ. ಮಮ್ಮಿಗೆ ಈರುಳ್ಳಿ ಹಚ್ಕೊಡ್ಬೋದು, ಚಪಾತಿ ಹೊತ್ಕೊಡ್ಬೋದು, ಪೂರಿ ಹಾಕೊಡ್ಬೋದು. ಬೆಳಿಗ್ಗೆ ಈರುಳ್ಳಿಗೋ ಚಿತ್ರಾನ್ನಕ್ಕೋ ಏನೋ ಹಂಚ್ಕೊಟ್ಬಿಡೋದು. ಬಿಗ್ ಬಾಸ್ ತಗೊಂಡು 3 ಜನ ಮಾತಾಡ್ತಾರೆ. ಅವ್ನ್ ಯಾರ್ದೋ ಇವ್ನ್ ತಿನ್ಬಿಟ್ನಂತೆ, ಇವ್ನ್ ಯಾರ್ದೋ ಅವ್ರು ತಿನ್ಬಿಟ್ರಂತ ಅಂತಾರೆ. ಅದನ್ನ ಮನೇಲಿ ಕುತ್ಕೊಂಡು ನೋಡ್ತಾರೆ. ಇಲ್ಲಿ ಮನೇಲಿ ಯಾರು ತಿನ್ಕೊಂಡು ಹೋಯ್ತಾ ಇರ್ತಾರೆ, ಮನೇಲೆ ಗೊತ್ತಾಗಲ್ಲ ತಿನ್ಕೊಂಡು ಹೋಗ್ತಾರ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಬಿಗ್ ಬಾಸ್ ಪ್ರೋಗ್ರಾಮ್ ಇಂದ ಏನ್ ಉಪಯೋಗ ಜನರಿಗೆ? ಸರ್, ಏನು ಇಲ್ಲ ಸರ್, ಒಂದ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಏನು 4 ಜನ ಹೆಂಗಸ್ರು ಕುತ್ಕೊಂಡು ಮನೆ ಹತ್ರ ಹೆಂಗ್ ಮಾತಾಡ್ತಾರೆ, ಅಲ್ಲೋಡಿ ಅವಳು ಇವಾಗ ಹೋದ್ಲು ಬಂದು ಅವ್ರ ಮನೆಗೆ ಹೋಯ್ತಾ